ಬಹಳಷ್ಟು ಸಂತೋಷ ನನಗೆ ಇವತ್ತು ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನ ನನಗೆ ಆಶೀರ್ವಾದ ಮಾಡಿ ಅದರಲ್ಲೂ ಕೂಡ ಮಹಿಳೆಯರು ಯುವಕರು ಬಹಳಷ್ಟು ನನ್ನ ಮೇಲೆ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಟುಕೊಂಡು ಇಂಥ ಒಂದು ದಿನಕ್ಕೆ ಕಾಯ್ತಾ ಇದ್ರು. ಆ ಸುಸಂಧಿ ಇವತ್ತು ಬಂದಿದೆ. ಇಲಾಖೆಯ ಮಂತ್ರಿಯಾಗಿ ಸುಮಾರು 50 ಜನರಿಗೆ ಇವತ್ತು ನಾನು ಈ ಒಂದು ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಡೋದು ನಿಜವಾಗ್ಲೂ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 800 ಜನರಿಗೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ನಾನು ಕರೆದಿದ್ದೆ. ಯಾಕಂತಂದರೆ ನಾನು ಯಾವತ್ತಿದ್ರೂ ಹೇಳ್ತೀನಿ, ಬಡವರು ಮಕ್ಕಳು ನಮ್ಮ ದೇಶದ ಆಸ್ತಿ. ಬಡವರು ಅಂತ ಹೇಳೋದಕ್ಕಿಂತ ಎಲ್ಲರನ್ನು ಸಮಾಜದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಳ್ಳೆಯ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕಲಿಸೋದು ನಮ್ಮ ಏನು ಹೊಸದಾಗಿ ನಾಮಕರಣವನ್ನು ಮಾಡಿದ್ದೀವಿ ಗೌರ್ಮೆಂಟ್ ಮಾಂಟೆಸರಿಗಳ ಒಂದು ಉದ್ದೇಶ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಈ ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ. ನಾನು ಇವತ್ತು ತಮ್ಮ ಎದುರುಗಡೆನೆ ಕೊಟ್ಟಂಥ ಏನು ಅವರಿಗೆ ನಾನು ಸರ್ಟಿಫಿಕೇಟನ್ನು ಕೊಟ್ಟೆ, ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟೆ, ತಾವೆಲ್ಲರೂ ಗಮನಿಸಿರ್ಬೋದು ಎಷ್ಟೆಷ್ಟು ಕಲ್ತಂಥವ್ರು ಇದ್ದಾರೆ, ಎಷ್ಟೆಷ್ಟು ಇಂಟ್ರೆಸ್ಟ್ ತಗೊಂಡು ಈ ಕೆಲಸಕ್ಕೆ ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಂದ ಬಹಳಷ್ಟು ನಿರೀಕ್ಷೆಯನ್ನು ಇಲಾಖೆ ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಉತ್ತಮವಾದಂಥ ಪ್ರಜೆಯನ್ನು ಮತ್ತು ಉತ್ತಮವಾದಂಥ ಆಸ್ತಿಯನ್ನು ಅವ್ರು ಮಾಡಿಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಂದಿನ ವರ್ಷ ನಮ್ಮ ಇಲಾಖೆ 50 ವರ್ಷ ಈ ಒಂದು ಅಂಗನವಾಡಿಗಳನ್ನು ಪ್ರಾರಂಭಿಸಿ 50 ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು, ಸುವರ್ಣ ಮಹೋತ್ಸವವನ್ನು ನಮ್ಮ ಇಲಾಖೆಯ ವತಿಯಿಂದ ನಾವು ಹಮ್ಮಿಕೊಳ್ತೀವಿ. ಇನ್ನೇನಾದರೂ ಇದ್ದರೆ ತಾವು ನನ್ನನ್ನು ಕೇಳ್ಬೋದು. ಇತ್ತೀಚಿನ ಮಳೆಯಿಂದ ಏನು ಶೀತಲಗೊಂಡಂಥ ಅಂಗನವಾಡಿಗಳ ಕಟ್ಟಡ ಇರಬಹುದು ಅಥವಾ ಏನು ಸೋರ್ತಾ ಇರುವಂಥ ಇದಿರಬಹುದು, ನಾನು ನಮ್ಮ ಇಲಾಖೆಯ ಎಲ್ಲ ಡಿ ಸಿಗಳ ಮುಖಾಂತರ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ. ಒಂದು ಮೀಟಿಂಗನ್ನು ತೆಗೆದುಕೊಂಡು ಕೂಡ ಹೇಳಿದ್ದೀನಿ. 30 ವರ್ಷ ಮೇಲ್ಪಟ್ಟಂಥ ಹಳೇದಾದಂಥ ಕಟ್ಟಡವನ್ನು ನಾವು ಈಗ ಸದ್ಯಕ್ಕೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಫೈಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಅಪ್ರೂವಲ್ಗಾಗಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀವಿ. ವಿಶೇಷವಾಗಿ ಮಲೆನಾಡಿನಲ್ಲಿ ಏನು ಈ ಕಟ್ಟಡಗಳು 30 ವರ್ಷದ ಮೇಲೆ ಇದ್ದಂಥ ಕಟ್ಟಡಗಳನ್ನು ನಾವು ಏನು ಅಂದರೆ PWD ಅವರ ಒಂದು ಸರ್ವೆ ಪ್ರಕಾರ ಅವನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ಮತ್ತು ರಿಪೇರಿಗಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಟ್ಟಡಗಳ ರಿಪೇರಿಗಾಗಿ ಸುಮಾರು 47 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ನೋಡಿ, ಸುಮಾರು 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ವಿ. 69,000. ಈ 69,000ದಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ. 50,000. ಆಮೇಲೆ 12,000 ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಂತೆ ಏನು ನೀವು 7,000 ಹತ್ತತ್ರ ಏನು ಇದ್ದಾವೆ, ಇವನ್ನ ಸ್ಕೂಲ್ಗಳಲ್ಲಿ ಒಂದು 3,000 ಸ್ಕೂಲ್ ಬಿಲ್ಡಿಂಗ್ನಲ್ಲಿ ವಿದಿನ್ ದ ಸ್ಕೂಲ್ ಪ್ರಿಮೈಸಿಸ್ನಲ್ಲಿ 3,000 ಅಂಗನವಾಡಿಗಳನ್ನ ನಡೆಸ್ತೀವಿ. ಮಿಕ್ಕಿರೋದನ್ನು ಸಮುದಾಯ ಭವನದಲ್ಲಿ ಮತ್ತು ಯುವಕ ಮಂಡಳದಲ್ಲಿ ಅಥವಾ ಯಾವುದೋ ಒಂದು ಸಂಘದ ಒಂದು ಬಿಲ್ಡಿಂಗ್ನಲ್ಲಿ ನಡೆಸ್ತೀವಿ. ಏನು ನಮಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಬಾಡಿಗೆ ಕಟ್ಟಡದಲ್ಲಿದ್ದಂಥ 12,000 ಅಂಗನವಾಡಿಗಳಿಗೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 6,000 ನಿವೇಶನಗಳನ್ನು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಇಲಾಖೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೆ. ಆ 6,000 ನಿವೇಶನದಲ್ಲಿ ಪ್ರಥಮ ಹಂತದಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ 1,000 ಕಟ್ಟಡಗಳನ್ನು ಈ ವರ್ಷ ಕಟ್ಟಲಿಕ್ಕೆ ನಾನು ಹಣವನ್ನು 200 ಕೋಟಿಯನ್ನು, ಒಂದು ಕಟ್ಟಡಕ್ಕೆ 20 ಲಕ್ಷದ ಥರ 200 ಕೋಟಿಯನ್ನು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಹಂತ ಹಂತವಾಗಿ ಇನ್ನು ಉಳಿದಂಥ
ಏನು ನಿವೇಶನ ಇದ್ದಲ್ಲಿ ಇನ್ನು 5,000 ಉಳಿತವೆ, ಹಂತ ಹಂತವಾಗಿ ಅವನು ಕೂಡ ಶೀಘ್ರದಲ್ಲಿ ಮಾಡ್ತೀವಿ. ಈಗ ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಮೂಲಭೂತ ಸೌಕರ್ಯ ಇದ್ದಂಥ ಅಂಗನವಾಡಿಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈಗ ಉದಾಹರಣೆಗೆ ತಮಗೆ ಹೇಳಬೇಕು ಅಂದರೆ ನಮಗೆ 2 ರೂಮ್ ಬೇಕಾಗ್ತವೆ. ಒಂದು LKGಗೆ ನಮಗೆ ಬೇಕಾಗುತ್ತೆ, ಒಂದು UKGಗೆ ಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿನೇ ಒಂದೇ ಊರಲ್ಲಿ ಸುಮಾರು 4-5 ಅಂಗನವಾಡಿಗಳಿರ್ತವೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಹಿರೇಬಾಗೇವಾಡಿಯಲ್ಲಿ 19 ಅಂಗನವಾಡಿಗಳಿದ್ದಾವೆ. ಆ 19 ಅಂಗನವಾಡಿಗಳಲ್ಲಿ ನಾವು 2 ಅಂಗನವಾಡಿಗಳನ್ನ ನಾವು ಚೂಸ್ ಮಾಡ್ತೀವಿ. ಒಂದರಲ್ಲಿ LKG, ಒಂದರಲ್ಲಿ UKG. ಅದೇ ರೀತಿ ಸಿಟಿಯಲ್ಲೂ ಕೂಡ 2 ಕಟ್ಟಡಗಳಿದ್ದಂಥ, ಅಂದರೆ ಕಿಚನ್ ಇರಬೇಕು, ಟಾಯ್ಲೆಟ್ ಇರಬೇಕು, ಕಾಂಪೌಂಡ್ ಇರಬೇಕು. ಈ ಎಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಮಕ್ಕಳ ಸೇಫ್ಟಿ ಇದ್ದಂಥಲ್ಲಿ LKG, UKGಗಳನ್ನ ಪ್ರಾರಂಭ ಮಾಡ್ತೀವಿ. ಹಾಗೆ ಹುಡುಕಿ ತೆಗೆದ್ರಲ್ಲಿ 18,000 ಈಗ ನಮಗೆ ಸಿಕ್ಕಿದೆ. ಅದು ಪಾಲಕರಿಗೆ ನಾವು ಚಾಯ್ಸನ್ನು ಕೊಟ್ಟಿದ್ದೀವಿ. ನಾವು ತಾರತಮ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರಲ್ಲಿ ನಾವು ಪಾಲಕರಿಗೆ ಚಾಯ್ಸನ್ನು ಕೊಟ್ಟಿದ್ದೀವಿ. ಆ ಪಾಲಕರು ಕನ್ನಡ ಮೀಡಿಯಂ ಕಲಿಸ್ಬೇಕು ಅಂತಂದರೆ ಅದು ಅವರ ಡಿಸಿಷನ್ನು, ಇಂಗ್ಲೀಷ್ ಮೀಡಿಯಂ ಕಲಿಸ್ಬೇಕನ್ನೋದು ಅವರ ಡಿಸಿಷನ್ನು. ಸೊ ನಾವು 2 ಆಪ್ಷನ್ ಅವ್ರಿಗೆ ಕೊಟ್ಟಿದ್ದೀವಿ. ಅದು ಪಾಲಕರಿಗೆ ಬಿಟ್ಟಂಥ ವಿಚಾರ. ಯಾಕಂತಂದರೆ ಈಗ ನಾವು 2 ಕಂಬೈನ್ ಮಾಡಿ ಕಲಿಸ್ಲಿಕ್ಕೆ ಬರೋದಿಲ್ಲ. ಈಗ ನೋಡಿ, ಆಬ್ವಿಯಸ್ಲಿ ಹೇಗೆ ಡಿಸ್ಕಂಟಿನ್ಯೂ ಆಗುತ್ತೆ? ಬೇರೆ ಕಡೆ ನರ್ಸರಿ ಕಲ್ತಂಥವ್ರು ಶಾಲೆಗೆ ಹೋಗ್ತಾರಲ್ಲ, ಅದೇ ರೀತಿ ನಮ್ಮಲ್ಲಿ LKG, UKG ಕಲಿತು ಅವರು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಒಂದು ಅಂಗನವಾಡಿಗೆ 50 ಅಂತ ನಾವು ಇಲ್ಲಿವರೆಗೆ ಇದ್ದೀವಿ. ನೋಡಿ, ಮಳೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ನಿಮಗೂ ಬರೋದಿಲ್ಲ, ನಮಗೂ ಬರೋದಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ, ವಿಶೇಷ ಪ್ಯಾಕೇಜ್ ಅನ್ನೋದಕ್ಕಿಂತ ಕೇಂದ್ರ ಮತ್ತು ರಾಜ್ಯ 2 ಸೇರಿಕೊಂಡು. ಯಾಕಂತಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಮಗೇನು ಅಥಣಿನಲ್ಲಿ, ಕಾಗವಾಡದಲ್ಲಿ ಅಥವಾ ಇಲ್ಲಿ ಮಳೆ ಆಗಿ ನಮಗೆ ನೆರೆ ಬಂದಿದ್ದಲ್ಲ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿ ಕೊಯ್ನಾ ಡ್ಯಾಮ್ ತುಂಬಿರೋದ್ರಿಂದ ನಮಗೆ ಈ ಕಡೆ ನೀರನ್ನು ನಾವು ತಗೊಂಡಿರೋದ್ರಿಂದ ಇವತ್ತು ಆ ಮಹಾರಾಷ್ಟ್ರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀರನ್ನು ನಾವು ಈ ಕಡೆ ತಗೊಂಡಿದ್ದೀವಿ. ಬಟ್ ಆ ನೀರನ್ನು ತೆಗೆದುಕೊಂಡು ನಾವು ಆಲಮಟ್ಟಿ ಮುಖಾಂತರ ನಾವು ಮುಂದೆ ಅದನ್ನು ಇದಕ್ಕೆ ರಾಯಚೂರು ಆ ಕಡೆ ನಾವು ಬಿಡ್ತೀವಿ. ಬಟ್ ಶಾಶ್ವತ ಪರಿಹಾರ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದ್ರ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಮತ್ತು ಮಹಾರಾಷ್ಟ್ರ ಸರ್ಕಾರ ಎಲ್ಲ ಸೇರಿಕೊಂಡು ಇದರ ಒಂದು ನೀತಿಯನ್ನು ತಯಾರು ಮಾಡಬೇಕಂತ ನನ್ನ ಅನಿಸಿಕೆ. ನೋಡಿ, ಇದು NDRFದಲ್ಲ, ಮೊದಲವಾಗಿ ಬಿದ್ದಂಥ ಮನೆಗೆ ಕೊಟ್ಟು ಅದರ ಜೊತೆಯಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ 1,80,000 ಮನೆಯನ್ನು ಕೂಡ, ಅಂದರೆ ದ ಮೂಮೆಂಟ್ ಅದು ಎಂಟರ್ ಆದ ತಕ್ಷಣ, ಆ ಮನೆ ಬಿದ್ದಿದೆ ಅಂತ ಎಂಟರ್ ಆದ ತಕ್ಷಣ ಜೊತೆಯಲ್ಲಿ 1,80,000 ಹಾಕ್ತೀವಿ. ಸೊ ಟೋಟಲ್ ಆಗಿ 3 ಲಕ್ಷ ಹೋಗುತ್ತೆ. ಆಮೇಲೆ ನೀವು ಹೇಳಿದ ಹಾಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. 10,000 ಇಲ್ಲ, ಏನಾದರೂ ಡ್ಯಾಮೇಜ್ ಆಗಿದ್ರೆ 50,000 ಕೊಡಬೇಕು ಅಂತ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀವಿ. 50,000 ಆಗುತ್ತೆ ಅನ್ನುವಂಥ ಭರವಸೆ ನಮಗೆ.